ಎಸ್ ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಯಜಮಾನ ಚಲನಚಿತ್ರವು ರಾಜ್ಯಾದ್ಯಂತ ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಅದೇ ತರ ರಾಣೆಬೆನ್ನೂರಿನ ಶಂಕರ್ ಚಿತ್ರಮಂದಿರದಲ್ಲಿಯೂ ಸಹ ಯಜಮಾನ ಚಲನಚಿತ್ರ ಬಿಡುಗಡೆಯಾಗಿದೆ. ಅದನ್ನು ನೋಡ್ಬರ್ತಕ್ಕಂಥ ವೀಕ್ಷಕರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕೇಳೋಣ ಬನ್ನಿ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್ ಸೌಂಡ್ ಜಾಸ್ತಿನೇ ಇರುತ್ತೆ. ಜಿಲ್ಲೆಯ ಸುದ್ದಿ ಸಮಾಚಾರಗಳಿಗಾಗಿ ನಮ್ಮ ನ್ಯೂಸ್ ಪ್ಲಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮ್ಮ ಸುತ್ತಮುತ್ತಲಿನ ಸುದ್ದಿ ಸಮಾಚಾರಗಳನ್ನ ತಾವು ಎಲ್ಲರಿಗಿಂತ ಮೊದಲು ವೀಕ್ಷಿಸಬಹುದು. ಹಾಗೇನೆ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದ್ಸಲ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಯಜಮಾನ ಅಡವಿ ಬಾಸ್ ಸಿನಿಮಾ ಸೂಪರ್ ಮೂವಿ, ಸೂಪರ್ 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 ಮೂವಿ, ಸೂಪರ್ 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 ಆಗಿದೆ, ಸೂಪರ್ ಸೂಪರ್ 100 ಸೂಪರ್ 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 200 ಸೂಪರ್ ಸೂಪರ್ ಅಣ್ಣ, ಸೂಪರ್ ಸೂಪರ್ ಅಣ್ಣ, ಸೂಪರ್ 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 ಆಗಿದೆ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಚೆನ್ನಾಗಿದೆ ಸೂಪರ್ 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 ಇದೆ, ಸೂಪರ್ ಇದಣ್ಣ, ಸೂಪರ್ ಸೂಪರ್ ಪಕ್ಕ 100 ಸೂಪರ್ ಚೆನ್ನಾಗಿರುತ್ತೆ, ಸೂಪರ್ ಎಕ್ಸಲೆಂಟ್, ಸೂಪರ್ ಸೂಪರ್ ಆಗೈತಣ್ಣ, 100 ಡೇಸ್ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಐತಣ್ಣ, 100 ಡೇಸ್ ಗ್ಯಾರಂಟಿ ಹೊಡ್ತದೆ. ಹೆಂಗೈತೆ ಅಂಕಲ್? ಅಡ್ಡಿ ಅಲ್ಲ, ತುಂಬ ಆಯ್ತು. ಸೂಪರ್ ಆಗಿದೆ, ನಮ್ಮ ಮನೆ ನಾಡು ಸೂಪರ್ ಆಗಿದೆ, ಅಂದ್ರೆ ಪರವಾಗಿಲ್ಲ. ಒಂದ್ಸಲ ಪಿಕ್ಚರ್ ಹೆಂಗಿದೆ? ಪಿಕ್ಚರ್ ಸೂಪರ್, ಎಕ್ದಮ್ ಟಾಪ್. ಇನ್ನೂ 2 ಟೈಮ್ ನೋಡ್ಬೇಕು. ಸೂಪರ್ 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 ಡಿ ಬಾಸ್ ಸೂಪರ್ ಸೂಪರ್. ಜನ ಯಾರಲ್ಲಿ ಜಾಗ ಯಾವ್ದು ನುಗ್ ಬಂದು ಬಿಡ್ತೀವಿ. ಡಿ ಬಾಸ್ ಸೂಪರ್ ಫಿಲ್ಮ್ ಸೂಪರ್, 100 ಡೇಸ್ ಗ್ಯಾರಂಟಿ. ಸೂಪರ್ 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 ಡೂಪರ್. ಡಿ ಬಾಸ್ का ಸೂಪರ್ 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 ಅನಂತ್ ಫಿಲ್ಮ್ ಸೂರತ್ ಡಿ ಬಾಸ್ಗೆ ವಲ್ಲವ ಸೂಪರ್ ಸೂಪರ್ 100 ಡೇಸ್ ಪಕ್ಕ ಸೂಪರ್ ಡಿ ಬಾಸ್ ಸೂಪರ್ ಡಿ ಬಾಸ್ ಸೂಪರ್ 100 ಡೇಸ್ ಡಿ ಬಾಸ್ ಸೂಪರ್ 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 ಅಪ್ಪ. ಇವತ್ತಿನ ದಿವಸ ನಾವು ಯಜಮಾನ ಚಲನಚಿತ್ರ ಇವತ್ತು ರಿಲೀಸ್ ಆಗಿದೆ.
ಯಜಮಾನ ಚಲನಚಿತ್ರದ ದರ್ಶನ್ ಅಭಿಮಾನಿಗಳ ಸಂಘ ರಾಣೆಬೆನ್ನೂರು ಅವರ ವತಿಯಿಂದ ಮತ್ತು ಡಿ ಬಾಸ್ ಕರ್ನಾಟಕ ಡಿ ಬಾಸ್ ಸಂಘದಿಂದ ಇವತ್ತು ದರ್ಶನ್ ಅಭಿಮಾನದ ಯಜಮಾನ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ನಾವೆಲ್ಲ ಆಶಿಸುತ್ತೇವೆ. ಮತ್ತು ಇವತ್ತಿನ ದಿವಸ ನಾವು ಒಬ್ಬ ವೀರ ಯೋಧರು ಮೊನ್ನೆ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿರುವಂಥ ಗುರು ಮಡಿವಾಳರವರಿಗೆ ಇವತ್ತು ಶ್ರದ್ಧಾಂಜಲಿ ಕೋರುವ ಮುಖಾಂತರ ದರ್ಶನ್ ಅಭಿಮಾನಿಗಳು ರಾಣೆಬೆನ್ನೂರು ಅವರ ಅಧ್ಯಕ್ಷರ ನೇತೃತ್ವದಿಂದ ಮಂಜುನಾಥ್ ಅಧ್ಯಕ್ಷರ ನೇತೃತ್ವದಿಂದ ಇವತ್ತು ನಾವು ವೀರ ಯೋಧನಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಯಜಮಾನ ಚಿತ್ರವನ್ನು ಶತಮಾನೋತ್ಸವ ಆಚರಿಸಲೆಂದು ಆಶಿಸುತ್ತಾ ಮೊನ್ನೆ ದರ್ಶನ್ ಅವರು ಹುಟ್ಟುಹಬ್ಬಕ್ಕೆ ಅಂಗವಿಕಲರ ಶಾಲೆ ಮತ್ತು ಅನಾಥಾಶ್ರಮ ಸಿದ್ಧಗಂಗಾ ಮಠಕ್ಕೆ ದಾನ ಧರ್ಮದ ಮುಖಾಂತರ ತಮ್ಮ ಜನ್ಮದಿನವನ್ನು ಆಚರಿಸಿರ್ತಾರೆ. ಅದು ಇಡೀ ದೇಶವೇ ಮೆಚ್ಚುವಂಥ ವಿಷಯ. ಯಾರೂ ಆ ನಮ್ಮನೆ ಬರ್ತಡೇವನ್ನು ಆಚರಿಸಿಕೊಂಡಿಲ್ಲ. ಅವರ ನೋಡಿ ಇನ್ನು ಮುಂದೆ ಎಲ್ಲರೂ ಕಲಿಬೇಕಂತ ಅಂದು ಈ ಮೂಲಕ ಹೇಳುತ್ತಾ ದರ್ಶನ್ ಅಭಿಮಾನಿಗಳಿಗೆ ಇನ್ನೊಂದು ನಾನು ಹೇಳೋದೇನೆಂದರೆ ದರ್ಶನ್ ಅಭಿಮಾನಿಗಳು ಭಾಳ ಯಜಮಾನ ಪಿಕ್ಚರನ್ನು ನೋಡಲು ಭಾಳ ಕಾತುರದಿಂದ ಕಾಯ್ತಿದ್ದಾರೆ. ಫಸ್ಟ್ನೇದು ಹೌಸ್ಫುಲ್ ಆಗಿ ಕೇಳಿ ಬಂದಿದೆ, ಈಗೂ ಮತ್ತು ಫುಲ್ ಹೌಸ್ಫುಲ್ ಆಗಿದೆ. ರಾಣೆಬೆನ್ನೂರು ಶಂಕರ್ ಥಿಯೇಟ್ರಿಗೆ ಭಾಳ ಜನಸಂಖ್ಯೆಯಿಂದ ಯಜಮಾನ ಪಿಕ್ಚರ್ ಯಶಸ್ವಿಯಾಗಿ ನಡೀತಾ ಇದೆ. ಎರಡನೇ ಶೋ ಮೊದಲನೇದಾಗಿ ಇವತ್ತಿನ ದಿವಸ ದರ್ಶನ್ ಅಭಿನಯದ ಯಜಮಾನ ಚಿತ್ರವು ಬಿಡುಗಡೆಯಾಗಿದೆ. ಅದು ಶತದಿನೋತ್ಸವವನ್ನು ಆಚರಿಸಲೆಂದು ನಾವು ಆ ದೇವರಲ್ಲಿ ಆಶಿಸ್ತೀವಿ. ಇವತ್ತಿನ ದಿವಸ ಯಜಮಾನ ಚಿತ್ರ ಬಿಡುಗಡೆಯಾಗಿದೆ. ಅದರ ರಿಲೀಸಿನ ದಿವಸ ನಮ್ಮ ವೀರ ಯೋಧರಾದಂಥ ಗುರು ಮಡಿವಾಳರವರ ಭಾವಚಿತ್ರವನ್ನು ಇಟ್ಟು ಅವರಿಗೆ ಭಾವ ಶ್ರದ್ಧಾಂಜಲಿ ಅರ್ಪಿಸುವ ಮುಖಾಂತರ ಈ ಚಿತ್ರಕ್ಕೆ ಶುಭ ಆಗಲೆಂದು ನಾವು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಡಿ ಬಾಸ್ ಅಭಿಮಾನಿಗಳ ಸಂಘ ಹಾಗೂ ರಾಣೆಬೆನ್ನೂರು ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಸಂಘದಿಂದ ಈ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ನಾವು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನೋಡಿದರಲ್ಲ ವೀಕ್ಷಕರ, ಅಭಿಮಾನಿಗಳ ಅಭಿಪ್ರಾಯ ಹೇಗಿತ್ತು ಅಂತ ತಿಳ್ಕೊಂಡ್ವಿ. ಅದೇ ಥರ ಈ ಚಲನಚಿತ್ರ ರಾಜ್ಯಾದ್ಯಂತ ಶತದಿನದ ಸಂಭ್ರಮವನ್ನು ಆಚರಿಸಲಿ ಅಂತ ಅಭಿಮಾನಿಗಳ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಆಶಿಸ್ತೇವೆ. ಕ್ಯಾಮ್ರಾಮ್ಯಾನ್ ಅನಿಲ್ ಜೊತೆ ನಾನು ಸೌಮ್ಯ, ನ್ಯೂಸ್ ಪ್ಲಸ್ ಕರ್ನಾಟಕ, ರಾಣೆಬೆನ್ನೂರು.